ಮರ್ಯಾದಾ ಹತ್ಯೆಗೈದ ಇಬ್ಬರು ಸಹೋದರರಿಗೆ ಮರಣದಂಡನೆಗೆ ಐವರಿಗೆ ಜೀವಾವಧಿ ಶಿಕ್ಷೆ ಕಲಬುರಗಿ ಕೋರ್ಟು ಕೊಟ್ಟಿತ್ತು. ಅದನ್ನು ಇವಾಗ ಕಲಬುರಗಿ ಹೈಕೋರ್ಟು ಇಬ್ಬರಿಗೆ ಮರಣದಂಡನೆ, ಐವರಿಗೆ ಜೀವಾವಧಿ ಶಿಕ್ಷೆ. ಕಲಬುರಗಿ ಹೈಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಇಬ್ರಾಹಿಂ ಸಾಬ್, ಯಾರೋ ಲಾರಿ ಚಾಲಕ ಅಕ್ಬರ್ರು, ಇವರೆಲ್ಲ ಮರಣದಂಡನೆಗೆ ಒಳಗಾಗಿರೋರು. 17ರಲ್ಲಿ ದಲಿತ ಯುವಕ ಸಾಯಿಬಣ್ಣ ಎಂಬಾತನನ್ನು ಬಾನು ಬೇಗಂ ಅನ್ನೋ ಹೆಣ್ಣುಮಗಳು ಮದುವೆ ಆಗಿದ್ಲಂತೆ ಪ್ರೀತಿಸಿ. 9 ತಿಂಗಳು ತುಂಬ ಗರ್ಭಿಣಿಯಾಗಿದ್ಲು. ತಂಗಿಗೆ ಬೆಂಕಿ ಹಚ್ಚಿ ಜೀವಂತ ಸುಟ್ಟು ಹಾಕಿದ್ರು. ಬಸವನಬಾಗೇವಾಡಿ ಪೊಲೀಸರು ಚಾರ್ಜ್ ಶೀಟ್ ಮಾಡಿದರು. ಈಗ ಈ ತೀರ್ಪು ಬಂದಿದೆ. ಆಯಿತು, ಯಾರಿಗೆ ಯಾವ ಸಂದೇಶ ಇದರಲ್ಲಿ ತಗೋಬೋದು ಅದನ್ನು ಅವ್ರು ತಗೋಬೋದು. ಎಸ್, ಇರಾನ್ನ ಪ್ರಮುಖ ರಫ್ತು ಅಂಶಗಳಲ್ಲಿ ಒಂದಾದ ತೈಲ ವ್ಯಾಪಾರಕ್ಕೆ ನೆರವಿನ ಆರೋಪದ ಮೇರೆಗೆ ಇಬ್ಬರು ಭಾರತೀಯ ಪ್ರಜೆಗಳು ಸೇರಿದಂತೆ 50ಕ್ಕೂ ಹೆಚ್ಚು ಕಂಪನಿಗಳು ಹಡಗುಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆ. ಇವರು ಒಟ್ಟಾಗಿ ಶತಕೋಟಿ ಡಾಲರ್ ಮೌಲ್ಯದ ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಇರಾನ್ ಆಡಳಿತಕ್ಕೆ ನಿರ್ಣಾಯಕ ಆದಾಯವನ್ನು ಒದಗಿಸಿದ್ದಾರೆ. ಅಮೆರಿಕ ಬೆದರಿಕೆ ಹಾಕುವ ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲವನ್ನು ಒದಗಿಸ್ತಾ ಇದ್ದಾರೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಭಾರತೀಯ ಪ್ರಜೆಗಳಲ್ಲಿ ಅದ್ಯಾರೋ ವರುಣ್ ಪುಲಾ ಮತ್ತು ಸೋನಿಯಾ ಶ್ರೇಷ್ಠ ಅಂತ ಯಾರೋ ಇದ್ದಾರಂತೆ. ಇದಕ್ಕೂ ಭಾರತಕ್ಕೂ ಸಂಬಂಧ ಇರಲ್ಲ. ಅಂದರೆ ದೇಶವಾಗಿ ನಾವೇನು ಹೇಳಿರಲ್ಲ ಅವರುಗಳಿಗೆ. ಅವರಾಗವ್ರೆ ಇಂಥ ಆಪರೇಟರ್ಗಳು ಭಾಳ ಇರ್ತಾರೆ. ಅಮೇರಿಕದ ಪರವಾಗಿ ಈ ರೀತಿ ಸಂಬಂಧವಿಲ್ಲದೆ ಇರೋ ಆಪರೇಟ್ ಮಾಡೋರು ಇರ್ತಾರೆ. ದೇಶನೇ ಅದಕ್ಕೆ ಪುಷ್ ಮಾಡಬೇಕಾಗಿಲ್ಲ. ಈಗ ರಷ್ಯಾ ಯಾರಿಗಾರು ನಿರ್ಬಂಧ ಹಾಕಿದ್ರೆ, ವೆನೆಜುಲಾ ಹಾಕಿದ್ರೆ, ಕೊಲಂಬಿಯಾ ಹಾಕಿದ್ರೆ, ಅವ್ರು ಹಾಕಿದ್ರೆ ಆ ದೇಶದಲ್ಲಿ ಅವ್ರ ಪರವಾಗಿ ಇವ್ರ ದೇಶದವ್ರು ಮಾಡೋರು ಇರ್ತಾರೆ. ಈ ಥರ ಇವೆಲ್ಲ ಈ ಸ್ಮಗ್ಲಿಂಗಲ್ಲೊಂದು ಮಜಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸರ್ಕಾರಿ ಪ್ರಾಯೋಜಿತ ಸ್ಮಗ್ಲಿಂಗ್ ಇರುತ್ತೆ. ಓಕೆ, ಭಾಳ ಜನಕ್ಕೆ ಅರಿವಿಲ್ಲ. ಸ್ಮಗ್ಲರ್ಸ್ ಅಂದರೆ ಸರ್ಕಾರಕ್ಕೆ ವಿರೋಧ, ಕಾನೂನು ವಿರೋಧ ಅನ್ಕೊಂಡಿದ್ದೀರಿ ಅಲ್ವಾ? ಅಲ್ಲ, ಕೆಲವು ದೇಶಗಳೇ ಸ್ಪಾನ್ಸರ್ ಮಾಡೋ ಸ್ಮಗ್ಲಿಂಗ್ ಇರುತ್ತೆ. ಅವರೇ ಸ್ಪಾನ್ಸರ್ ಮಾಡ್ತಾರೆ ಅದನ್ನು. ಅದು ತಂತ್ರಜ್ಞಾನದಲ್ಲಿ ಇರ್ಬೋದು, ಮೆಷಿನ್ಸಲ್ಲಿ ಇರ್ಬೋದು, ಕೆಲವು ಪದಾರ್ಥಗಳಲ್ಲಿ ಇರಬಹುದು. ಭಾಳ ಜನಕ್ಕೆ ಇನ್ನೂ ಐಡಿಯಾ ಇಲ್ಲ ಇದಂಗಾರೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಲಬೆರಕೆ ಕೆಮ್ಮಿನ ಸಿರಪ್ ಸೇವನೆ ಪರಿಣಾಮ ಮೂತ್ರಪಿಂಡ ಸೋಂಕಿಗೆ ತುತ್ತಾಗಿ ಮಧ್ಯಪ್ರದೇಶದಲ್ಲಿ 23 ಮಕ್ಕಳು ಸಾವನ್ನಪ್ಪಿದ ಪ್ರಕರಣದ ಬಗ್ಗೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ಸ್ವತಂತ್ರ ತನಿಖೆ ನಡೆಸಲು ಕೋರಿ ಸಲ್ಲಿಸಲಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ವಕೀಲ ವಿಶಾಲ್ ತಿವಾರಿ ಸಲ್ಲಿಸಿದಂತಹ ಅರ್ಜಿಯನ್ನು ಸಿಜೆ ಗವಾಯಿ ಮತ್ತು ಜಸ್ಟಿಸ್ ವಿನೋದ್ ಚಂದ್ರನ್ ಪೀಠ ತಿರಸ್ಕರಿಸಿತು. ಇದು ಅರ್ಜಿ ತಿರಸ್ಕಾರ, ಸಾರ್ವಜನಿಕ ಹಿತಾಸಕ್ತಿ ತನಿಖೆ ಎಲ್ಲ ಮಾಡ್ಕೊಳ್ಳಿ, ಬಟ್ ಕೋರ್ಟಲ್ಲಿ ಬೇರೆ ಯಾರು ಕೇಳಬೇಕು. ಇದಕ್ಕೊಂದು ಸೆಂಟ್ರಲೈಸ್ಡ್ ಸ್ಕೀಮ್ ಇತ್ತನ್ನಿಪ್ಪ ಸಿಸ್ಟಮ್ನ ಅಂತ, ಅದ್ಯಾರು ಪ್ರಸ್ತಾಪ ಅದನ್ನು ಮಾಡಿ. ಇದು ಬಿಡಿ, ಅದೇನೋ ಒಂದು ಆಗತ್ತೆ. ಈಗ ಆಗಿರೋನ್ಗೆ ಏನೋ ಒಂದು ಎಣ್ಣೆಣಾಕ್ತಿರೋ ಅದೇನೋ ಒಂದು ಮಾಡ್ಕೊಳ್ಳಿ. ನೀವು ಮುಂದಕ್ಕಾಗದೇ ಇರೋ ಥರ ಮಾಡೋದು ಹೇಗೆ? ಒಬ್ಬರ ಮೇಲೆ ಒಬ್ಬರು ಎತ್ತಾಗದೆ ಇರೋಂಗೆ ಇಲ್ಲಿಗೆ ಕೊನೆ ಆಗಬೇಕಲ್ಲ. ಅದಕ್ಕಾಗಬೇಕು ಅಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದೇ ಇರಬೇಕು. ಮೆಡಿಸಿನ್ಗಳ ಕ್ಲಿಯರೆನ್ಸಲ್ಲಿ ನಾನು ಹೇಳ್ತಿರೋದು. ಅದನ್ನು ಖರೀದಿ ಮಾಡೋದು ಬಿಡೋದು ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದದು. ದಿ ಸರ್ಟಿಫಿಕೇಶನ್ ಪ್ರಾಸೆಸ್ ಮಸ್ಟ್ ಹ್ಯಾಪನ್ ಎಟ್ ಎ ಒನ್ ವಿಂಡೋ, ಸಿಂಗಲ್ ವಿಂಡೋನಲ್ಲಿ ಆಗಬೇಕು. ಅದು ಎಲ್ಲರೂ ಒಂದು ಕಡೆ ನಿಯಂತ್ರಣ ಒಬ್ಬರೇ ಮಾಡಬೇಕು. ಆಗ ಜವಾಬ್ದಾರಿ ಫಿಕ್ಸ್ ಆಗುತ್ತೆ. ಈಗ ನೀವು ತಮಿಳ್ನಾಡನ್ನು ಕೇಳಿ ಕೇಂದ್ರದ ತಮಿಳ್ನಾಡು ಮೇಲೆ ಹೇಳ್ತಾರೆ. ಇನ್ನು ಯಾರೋ ಮಧ್ಯಪ್ರದೇಶದವರು ಯಾರೋ ಸ್ಟಾಲಿನ್ ಅಂತಾರೆ. ಸ್ಟಾಲಿನ್ ಕೇಳಿ ಅದ್ಯಾವುದೋ ಮಧ್ಯಪ್ರದೇಶ, ರಾಜಸ್ಥಾನ ಅಂತಾರೆ. ಒಬ್ಬರ ಮೇಲೆ ಒಬ್ಬರು ಬುರ್ಡ ಬಿಟ್ಕೊಳ್ತಾರೆ. ಎಲ್ಲ ಚಿನ್ನ ಕಸಿನ್ಸ್. ಎಸ್, ಶಬರಿಮಲೆ ಚಿನ್ನ ದುರುಪಯೋಗ ಪ್ರಕರಣ ಸಂಬಂಧ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ಆರಂಭಿಸಲು ಕೇರಳ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ವಿಶೇಷ ತನಿಖಾ ತಂಡ 6 ವಾರಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ವರದಿ ಕೊಡಬೇಕು. ಕಮ್ಯುನಿಸ್ಟ್ ಸರ್ಕಾರದಲ್ಲಿ ನಿರ್ಲಕ್ಷ್ಯ ಮಾಡಿ ಆ ಜಾಗನ ಬರೀ ಅದನ್ನು ಲಾಭಕ್ಕೆ ಬಳಸ್ಕೊಂಡು ಡ್ರಾಮಾ ಮಾಡ್ತಿದ್ದವರ ಕುತಂತ್ರ ಮತ್ತು ಕಚಡ ಕೆಲಸ ಇದು. ಇದಕ್ಕೆ ಅವರೇ ಜವಾಬ್ದಾರಿ ತಗೋಬೇಕು. ಇದು ನನ್ನ ಪ್ರಕಾರ ಶಬರಿಮಲೆ ಅಯ್ಯಪ್ಪ ಮತ್ತು ಆ ದೇವಸ್ಥಾನದ ಸನ್ನಿಧಿ ಮತ್ತು ಅದರ ನಂಬಿಕೆಗಳ ವಿರೋಧಿಗಳು ಕಮ್ಯುನಿಸ್ಟ್ಗಳು. ಅವರ ಹುಡುಗಾಟ ಮತ್ತು ದುರಾಸೆಯಿಂದ ಆಗಿರುವಂಥ ಹಣೆ ಬರ ಇದು. ಕಂಡಲ್ಲಿ ಹಿಡ್ಕೊಂಡು ಬಾರಿಸ್ಬೇಕು ಇವ್ರುಗಳಿಗೆ. ಹೇಳ್ತೀನಿ, ಇದಕ್ಕೆ ಇಷ್ಟು ಮಾಡಿದ್ದಿರಲ್ಲ, ಬೇರೆ ಯಾವ್ದಾರು ಮಾಡಿಬಿಟ್ಟಿದ್ದಿದ್ರೆ ಏನು ಲಬ 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 ಅಂದ್ಬಿಡ್ತಿದ್ರಿ ಕಮ್ಯುನಿಸ್ಟ್ಗಳು. ಈಗ ಒಬ್ಬ ಮಾತಾಡಲ್ಲ, ಎಲ್ಲಪ್ಪ ರಾಜ ಕರ್ಕೊಂಬನ್ರಿ ಮಾತಾಡೋಕ್ಕೆ. ನಕ್ಸಲೈಟ್ ಬಗ್ಗೆ ಮಾತಾಡಿದ್ರಲ್ಲ ಅವತ್ತು ಕೂತ್ಕೊಂಡು, ಕರ್ಕೊಂಬನ್ನಿ ಈಗ ಮಾತಾಡೋಕ್ಕೆ. ಇದನ್ನು ಮಾತಾಡಕ್ಕೆ ಎಸ್,
ಕಳೆದ ರಾತ್ರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಪರಿಣಾಮವಾಗಿ ಸಾಕಷ್ಟು ಕಡೆ ಅವಾಂತರಗಳು ಕೂಡ ಆಗಿದೆ. ಮಂಡ್ಯದ ಕೆಎಚ್ಬಿ ಬಡಾವಣೆಗೆ ಮಳೆ ನೀರು ನುಗ್ಗಿ ರಸ್ತೆಗಳು ಜಲಾವೃತಗೊಂಡಿದೆ. ಜನರು ಪರದಾಡಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿಯೂ ಸುರಿದ ಧಾರಾಕಾರ ಮಳೆಗೆ ಮನೆ ಗೋಡೆಯೊಂದು ಕುಸಿಯಲ್ಪಟ್ಟಿದೆ. ತುಮಕೂರಿನಲ್ಲಿ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. ತಿಪಟೂರು ತಾಲೂಕಿನ ಮಾಚಘಟ್ಟ ಗ್ರಾಮಕ್ಕೆ ತೆರಳುವಂತಹ ರಸ್ತೆ ಮಾರ್ಗದ ಸೇತುವೆ ಮುಳುಗಡೆಯಾಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನಾದ್ಯಂತ ಬೆಳ್ಳಂಬೆಳಗ್ಗೆ ಭರ್ಜರಿ ಮಳೆಯಾಯಿತು. ಜನಜೀವನ ಸಹಜವಾಗಿ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು, ಚಾಮರಾಜನಗರದ ಹನೂರು, ಇತ್ತ ಕೋಲಾರದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಟೆಕ್ನಿಕಲಿ ಮುಂಗಾರು ವಿಡ್ರಾ ಆಗೋಗಿದೆ, ಬಟ್ ಹಿಂಗಾರು ಪ್ರಾರಂಭ ಆಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಭಾಳ ವಿಚಿತ್ರ, ಇನ್ನೂ ಮಳೆ ಇದ್ದಂಗಿದೆ. ನೋಡಿದ್ರೆ ಇನ್ನೂ 2-3 ದಿನ ಐದರ್ ಮಳೆ ಇದೆ, 6 ಮೋಡ ಕವಿದ ವಾತಾವರಣ ಟೈಪೇ ಇದ್ದಂಗಿದೆ ಸೌತ್ ಆಫ್ ಇಂಡಿಯಾ ಸೈಡಲ್ಲಿ ನಾನು ಹೇಳ್ತಿರೋದು. ಗೊತ್ತಿಲ್ಲ, ಇದು ಒಟ್ಟಲ್ಲಿ ಮಳೆ ಅಂತೂ ಇದೆ ಮೇಲ್ನೋಟಕ್ಕೆ. ಎಸ್.